ಸರಿಯಾಗಿದೆ. ಈ ಸಮಾಜ 108 ಮಾತನಾಡಿದರೂ ಲೆಕ್ಕಿಸದೆ ಮುಂದೆ ಸಾಗಬೇಕು. ಒಂಟಿಯಾದ ಹೆಣ್ಣು ನಡು ರಸ್ತೆಯಲ್ಲಿ ಹಾದು ಹೊಂಟರೆ ರಸ್ತೆಯಿಂದ ನೋಡುವುದು ಈ ಸಮಾಜ. ಅದು ಅಲ್ಲದೆ ಒಮ್ಮೆ ಯೌವನ ತುಂಬಿದ ಹೆಣ್ಣು ನಡು ಈ ರಸ್ತೆಯಲ್ಲಿ ಹಾದು ಹೊಂಟಾಗ ಆಕಿನನ್ನು ಕಾಮಕ ದೃಷ್ಟಿಯಿಂದ ನೋಡುವುದೇ ಈ ಸಮಾಜ. ಅಂತಾದಿರುವಾಗ ಅವರಿಗೆ ತಂಗಿ ತಾಯಿ ಎನ್ನುವ ಭಾವ ಅವರೆಂದಿಲ್ಲಿಂದ ಬರಬೇಕು. ಅಂದ್ರೆ ತಾವು? ನನ್ನ ಹೆಸರು, ನಮ್ಮ ಪರಿಚಯ ನಿಮಗೆ ತುಂಬಾ ಇದೆ. ಆದರೂ ಇಲ್ಲದಂತೆ ಮಾತನಾಡುತ್ತಿರುವಿರಿ. ಇರಲಿ, ಒಂದೇ ಕಾಲೇಜಿನಲ್ಲಿ 3 ವರ್ಷ ವ್ಯಾಸಂಗ ಮಾಡಿದರೂ ಎಲ್ಲ ನೆನಪುಗಳನ್ನು ಮರೆತಂತೆ ಕಾಣುತ್ತಿದೆ. ಇರಲಿ, ನಿಮ್ಮಣ್ಣ ವಿಶ್ವಕರ್ಮೆಯಲ್ಲಿ ಕ್ಷಮಿಸಿ, ಅವತ್ತು ಬಸ್ ಮಿಸ್ ಆಗಿ ನಮ್ಮ ಕಾಲೇಜ್ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗುವ ಸಮಯದಲ್ಲಿ ನೀವು ಬೈಕ್ ತೆಗೆದುಕೊಂಡು ಬಂದು ಕಾಲೇಜಿನವ್ರಿಗೆ ಬಿಟ್ರಲ್ಲ, ದಯವಿಟ್ಟು ಅದನ್ನೆಲ್ಲ ನೆನಪು ಮಾಡಿಕೊಂಡು ಕೋಪ ಮಾಡ್ಕೊಳ್ಬೇಡಿ. ನಮ್ಮ ಅಣ್ಣನ ಹತ್ರ ನಿಮ್ಮದೇನು ಕೆಲಸ ಆಗಬೇಕು ಖಂಡಿತವಾಗ್ಲೂ ಹೇಳಿ. ತಾವು ಇದ್ದಲ್ಲಿಗೆ ನನ್ನ ಬರಲಿಕ್ಕೆ ಹೇಳಿ ತಾವೇ ಹೊರಗಡೆ ಹೋಗಿದ್ದಾರೆ ಎಂದರೆ ನನ್ನ ಕೆಲಸದ ವಿಷಯ ಇರಲಿ, ನಿಮ್ಮ ಕೆಲಸ ಏನೇ ಇರಲಿ ಖಂಡಿತವಾಗ್ಲೂ ನಮ್ಮ ಅಣ್ಣನಿಗೆ ಹೇಳಿ ನಾನು ಸರಿಪಡಿಸ್ತೀನಿ. ಈ ಮಾತು ಸತ್ಯವೇ? ಯಾಕೆ ಪ್ರಕಾಶ್, ನಾನೇಕೆ ಸುಳ್ಳು ಹೇಳಿ? ನಾನೇ ಯಾವತ್ತೂ ಸುಳ್ಳು ಹೇಳುವುದಿಲ್ಲ. ಬೇಕಿದ್ರೆ ಭಾಷೆ ಕೊಡ್ತೀನಿ. ಭಾಷೆ ತಪ್ಪಿ ನಡೆದರೆ? ನೋಡಿ, ಈ ಮಂಜುಳ ಭಾಷೆ ಕೊಟ್ಟ ಮೇಲೆ ಯಾವತ್ತೂ ತಪ್ಪಿ ನಡೆಯುವುದಿಲ್ಲ. ಅಷ್ಟೇ ಅಲ್ಲ, ನಮ್ಮ ಅಣ್ಣ ಕೂಡ ಹೇಳಿದ್ದಾರೆ, ಪ್ರಕಾಶ್ ಮನೆಗೆ ಬಂದ್ರೆ ಖಂಡಿತವಾಗ್ಲೂ ಅವ್ರಿಗೊಂದು ಕೆಲಸ ಕೊಡು ಅಂತ. ಅದು ಯಾವ ಕೆಲಸ ಗೊತ್ತಾ? ಮ್ಯಾನೇಜರ್, ಅದು ಫ್ಯಾಕ್ಟ್ರಿ ಕೆಲಸ. ಸಂತೋಷ ಮಂಜುಳಾ, ತುಂಬಾ ಸಂತೋಷ. ಸಾಕಷ್ಟು ಸಾಲಿ ಕಲಿತರು ಕೆಲಸವಿಲ್ಲದೆ ಅಲಿದಾಡುತ್ತಿರುವಾಗ ತಮ್ಮ ಫ್ಯಾಕ್ಟರಿಯಲ್ಲಿ ಒಂದು ಕೆಲಸ ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಸಂತೋಷದ ಸಮಯದಲ್ಲಿ ನೀವು ಕೂಡ ನನಗೊಂದು ಮಾತು ಕೊಡಬೇಕು. ಹೇಳು ಮಂಜುಳಾ, ಅದ್ಯಾವುದು? ಪ್ರಕಾಶ್, ಅದು ಹೇಗೆ ಹೇಳ್ಬೇಕೆನ್ನುವುದು ನನಗೊಂದು ತಿಳಿತಾ ಇಲ್ಲ. ನೋಡಿ, ನೀವೇ ನನ್ನ ಪತಿ ಆಗ್ಬೇಕು, ನಾನು ನಿಮ್ಮ ಸತಿ ಆಗ್ಬೇಕು. ಕಾಲೇಜು ಕಲಿಯುವಾಗ ನಾನು ನಿಮ್ಮನ್ನು ತುಂಬಾ ಇಷ್ಟಪಟ್ಟಿದ್ದೆ. ನಾನು ಪ್ರೀತಿ ವಿಷಯ ಹೇಳಬೇಕೆಂದು ಸಾಕಷ್ಟು ಸಲ ಯೋಚನೆ ಮಾಡಿ ಮರ್ತಿದ್ದೆ. ಇರಲಿ, ಈ ಬಡವನ ಅರಮನೆಗೆ ಅರಗಿನಿಯಾಗಿ ಬರಬಾರದೆ. ಪ್ರಕಾಶ್, ಎಲ್ಲರ ಪ್ರೀತಿಯಂತೆ ನಮ್ಮಿಬ್ಬರ ಪ್ರೀತಿ ಹಾಗಲ್ಲ. ಹತ್ತೂರಿನ ಒಡೆಯ ನಮ್ಮಣ್ಣ, ನಿಮ್ಮಣ್ಣನ ಕನಸು ಕೂಡ ನನಸಾಗೋದ್ರೊಳಗೆ ಮುರಿದು ಬೀಳ್ಬಹುದು. ಅದಕ್ಕೆ ಸ್ವಲ್ಪ ವಿಚಾರಿಸಿ ನನ್ನ ಕೈ ಹಿಡೀರಿ ಅಂತ ಕೇಳ್ತಾ ಇದ್ದೀನಿ. ನಮ್ಮಣ್ಣನ ಮಾತುಗಳನ್ನು ಕೇಳುತ್ತಾ ಕುಳಿತರೆ ನನ್ನ ಬಾಳು ಬಂಗಾರವಾಗುವುದು ಯಾವಾಗ? ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಮನಸಾರೆ ಭಾಷೆ ಕೊಡುತ್ತೇನೆ. ನೋಡಿ, ಇದು ಸಂಶಯವಲ್ಲ, ಅನುಮಾನ. ನಮ್ಮಿಬ್ಬರ ಮನಸ್ಸು ಒಂದಾದಾಗ ಅಣ್ಣ ತಮ್ಮಂದಿರ ಒಪ್ಪಿಗೆ ಬೇಕಾಗಿಲ್ಲ. ನಿಮ್ಮ ಅಣ್ಣನ ಒಪ್ಪಿಗೆ ಒಂದಿದ್ದರೆ ಸಾಕು. ಚಂದನದ ಗೊಂಬೆಯಾಗಿ ರಸಮನೆಯ ಸೊಬಗನ್ನು ಒಂದು ಗೀತೆ ಹಾಡಬಾರದೆ? ಬಾ ಚಂದ್ರ, ಈ ನನ್ನ ಬಾಳಿಗೆ ಬೆಳಕಾಗಿ ಜೇನಿನಂತೆ ರಸವನ್ನು ಹೀರುತ್ತಾ ನನ್ನೊಂದಿಗೆ ಕೂಗಿ ಹಾಡುತ್ತಾ.
ನಿಮ್ಮ ನೃತ್ಯ ಡ್ಯಾನ್ಸಿಗೆ. ನಾನೊಂದು ಕಡೆ ಬಲೆ ಬೀಸಿದೆ, ಮಂಜುಳ ಇತ್ತ ಕಡೆ ಬಲೆ ಬೀಸಿದಳು. ಎತ್ತ ಸಾಗುವುದು ಇನ್ನು ಶಂಕರನ ಮನೆತನ. ನಾನು ಹೆಣೆದ ಚಕ್ರವ್ಯೂಹಕ್ಕೆ ಬಲಿಯಾಗುವುದು ಶಂಕರನ ಮನೆ. ನಾನೇ ಸಾಧ್ವಿ ಹೆಣ್ಣೆಂದು ಹಠ ಸಾಧಿಸಲು ಹೋದ ಜ್ಯೋತಿ, ನಿನ್ನಿಂದಲೇ ನಿನ್ನ ಮನೆ ಸ್ಮಶಾನ. ಹಾ, ಎಸ್, ವೆಲ್ಕಮ್ ಮಿಸ್ಟರ್ ಪ್ರಕಾಶ್. ಶ್ರೀಮಂತರೇ, ಶ್ರೀಮಂತನೆಂಬ ಅಹಂಕಾರ ನನಗಿಲ್ಲ. ವಿದ್ಯಾರ್ಥಿ ದೆಸೆಯಲ್ಲಿ ನಾನು ನೀನು ಕೂಡಿ ಆಡಿ ಬೆಳೆದವರು. ಸ್ನೇಹದಲ್ಲಿ ಶ್ರೀಮಂತಿಕೆಯ ಮಾತೇಕೆ? ನಿನ್ನ ಒಳ್ಳೆಯ ಗುಣಕ್ಕೆ ಮೆಚ್ಚಿ ನನ್ನ ತಂಗಿಯನ್ನು ನಿನಗೆ ಕೊಟ್ಟು ನೆಂಟಸ್ತಿಕೆ ಬೆಳೆಸಬೇಕು ಎಂದುಕೊಂಡಿದ್ದೇನೆ. ಆದರೆ ನಿನ್ನ ತಮ್ಮ ನಿನ್ನ ಅಣ್ಣ ನನ್ನನ್ನು ಕಂಡ್ರೆ ಕೆಂಡ ಕಾರುವರು. ಈ ಮದುವೆಗೆ ಹೋಗ್ತಾರಾ ಪ್ರಕಾಶ್? ಪ್ರೇಮಿಗಳ ಮನ ಒಂದಾದಾಗ ಅಣ್ಣ ತಮ್ಮಂದಿರ ಒಪ್ಪಿಗೆ ಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ಈ ಮದುವೆಗೆ ಯಾರಾದರೂ ಅಡ್ಡಿಪಡಿಸಿದರೆ ಮನೆಯಿಂದ ಹೊರಗೆ ಬಂದು ಈ ಪ್ರೀತಿಸಿದ ಕನ್ಯಾಮಣಿಯನ್ನು ಮದುವೆಯಾಗುತ್ತೇನೆ. ಮೆಚ್ಚಿದೆ ಪ್ರಕಾಶ್ ನಿನ್ನ ಈ ಮಾತಿಗೆ. ನನ್ನ ತಂಗಿಯ ಬಾಳಿಗೆ ಬೆಳಕು ನೀಡುವ ಬಹುದೂರ ನೀನೇ ಆಗಿರುವಾಗ ಮತ್ತಕ್ಕೆ ಇಚ್ಛಿಸುತ್ತಿರುವೆ? ಇಂದಿನಿಂದ ನೀನು ನನ್ನ ಫ್ಯಾಕ್ಟರಿಯ ಮ್ಯಾನೇಜರ್. ಬಡವರ ಬಂಧು, ಕಷ್ಟ ಅಂತ ಬಂದ್ರೆ ಕರುಣೆ ತೋರಿಸು ಕರುಣಾಮಯಿ ನೀವು. ನಮ್ಮ ದನಿಗಳಿಂದ ತುಂಬಾ ಉಪಕಾರವಾಯಿತು. ಸಾವಿರಾರು ಎಕರೆ ಸುಖದ ಸುಪ್ಪತ್ತಿಗೆಯಲ್ಲಿ ಜಮೀನ್ದಾರನ ವಂಶದ ಕುಡಿಯಾದಂಥ ನನ್ನ ತಂಗಿಗೆ ನನ್ನ ಆಸ್ತಿಯಲ್ಲಿ ಅರ್ಧ ಪಾಲು. ನನ್ನ ಮಾತಿನಂತೆ ನೀನು ನಡೆದಿದ್ದೆ ಆದ್ರೆ ನನ್ನ ಫ್ಯಾಕ್ಟರಿ ಮಾಲೀಕ ನೀನಾಗಬಹುದು ಪ್ರಕಾಶ್. ಅಲ್ಲೋ ತಮ್ಮ, ನಮ್ಮ ದನಿಗಳು ಹೇಳಿದಂಗೆ ಕೇಳ. ಅಣ್ಣ ಅಣ್ಣ ಅಂತ ಕೂತ್ರ ಅಲ್ಲೇ ಮಣ್ಣ ತಿನ್ಬೇಕಾಕತಿ. ಸುಮ್ಮ ಅಮ್ಮ ಅವ್ರ ಮದುವೆಯಾಗಿ ಆರಾಮಿರ್ಬೋದು. ಅಣ್ಣ ಅಣ್ಣ ಅಂತ ಯಾಕೆ ಸೈತಿ? ನಿಮ್ಮ ಅಣ್ಣ ನಿನ್ನ ಮದುವೆ ಬಗ್ಗೆ ವಿಚಾರ ಮಾಡ್ಯಾನ? ನನ್ನ ಬಾಳಿಗೆ ಮುಳ್ಳು ಚುಚ್ಚಿ ಮನದಾಗೊಂದು ಮಸಲತ್ ಮಾಡಿ ಕೂಡಿ ಬಾಳೋಣ ಅಂತ ತಲೆಯಲ್ಲಿ ತುಂಬಿ ನಮ್ಮನ್ನೆಲ್ಲ ದುಡಿಯಲಿಕ್ಕೆ ಹಚ್ಚಿ ತಾನು ರೊಕ್ಕ ಮಾಡಿಕೊಂಡಿದ್ದಾನೆ. ಈ ಸಮಾಜದಲ್ಲಿ ರೈತ ನಾಯಕ ಅಂತ ಸೋಗು ಹಾಕಿಕೊಂಡು ತಿರುಗುವ ನಮ್ಮಣ್ಣನಿಗೆ ಒಂದು ಗತಿ ಕಾಣಿಸಲೇಬೇಕು. ಅಲ್ಲಲ್ಲಿ ತಮ್ಮ, ಸಾಲಿ ಕಲತ್ತ ಹುಚ್ಚರಂಗ ವಿಚಾರ ಮಾಡಕ್ ಹೋಗಬೇಡ. ಅಣ್ಣ ಅಂತ ಕೂತ್ರ ನಿಮ್ಮ ಅಣ್ಣ ನಿನ್ನ ಕೈಯ ಬದನಿಗೆ ಊಟನ ಕೊಡ್ತಾನ. ಅಲ್ಲ, ನಿನ್ನ ಆಸ್ತಿ ಬಗ್ಗೆ ನಿನ್ನ ಪಾಲು ಕೇಳ ನೋಡುನು ಕೊಡ್ತಾನ. ಪ್ರಕಾಶ, ನನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ನಡಿ. ಒಳ್ಳೆಯ ಮುಹೂರ್ತ ನೋಡಿ ನಿಮ್ಮಿಬ್ಬರ ಮದುವೆನ ಅತಿ ಗ್ರ್ಯಾಂಡ್ ಆಗಿ ನಾನೇ ಮಾಡಿಕೊಡ್ತೀನಿ. ಈ ಮದುವೆಕ್ಕ ಅವ್ರ ಅಣ್ಣ ಒಪ್ಲಿಕ್ಕ ಹೆಂಗ್ರಿ? ಯಜಮಾನ್ರಿ, ಮುಂದಿನದ್ದು ನಾನು ನೋಡಿಕೊಳ್ಳುತ್ತೇನೆ. ಆಯ್ತು ಆಯ್ತು ಪ್ರಕಾಶ್, ನೀನೇ ನಮ್ಮವನಾಗಿರುವಾಗ ಮತ್ತೆ ಕೇಚಿಸುವುದು. ಮಂಜುಳಾ, ನೀನು ಮನೆ ಕರ್ಕೊಂಡೋಗಿ ಇವ್ರನ್ನ ಊಟದ ಸಿದ್ಧತೆ ಮಾಡು. ಸಂತೋಷದ ಸಮಯದಲ್ಲಿ ಸಿಹಿಯಾದ ಊಟವನ್ನು ಮಾಡೋಣ. ಲೆಕ್ಕಾಚಾರಿ, ನೀನು ಕೂಡ ಮನೆಗೆ ಹೋಗು. ನಾನು ಸ್ವಲ್ಪ ನಮ್ಮ ಸ್ನೇಹಿತನಿಗೆ ಭೇಟಿಯಾಗಿ ಬರ್ತೀನಿ. ನಾವಿನ್ ಬರ್ತೀವಿ. ಶಂಕರ, ನಿನ್ನ ತಮ್ಮನ ತಲೆಯಲ್ಲಿ ಇಲ್ಲ ಸಲ್ಲದ ವಿಷ ಬೀಜ ಬಿತ್ತಿ ಮನವಡೆಯಲು ಮನೆ ಮುರಿಯಲು ಹಾಕಿದೆ ಆ ಧರ್ಮದ ಅಡಿಪಾಯ. ನಾನೇ ಸತಿ ಸಾವಿತ್ರಿ ಗರತಿ ಗಂಗವ್ವ ಎಂದು ಜ್ಯೋತಿ ಹಾರಾಡಿದ್ಲು ಒಂದು.
ನನ್ನ ಮೋಸದ ಜಾಲದಲ್ಲಿ ಸಿಲುಕಿ ನೀವು ಎದ್ದು ಬರಲು ಸಾಧ್ಯವಿಲ್ಲ. ಅದಕ್ಕ ಮಂಜುಳನ್ನು ನಿಮ್ಮನೆಗೆ ನಾನು ಕಳಿಸಿದ್ದು. ಇನ್ನು ಮುಂದೆ ಎತ್ತ ಸಾಗೋದು ಶಂಕರ್ ನಿನ್ನ ಮನೆತನ. ಹಠ ಸಾಧಿಸುತ್ತೇನೆಂದು ಪ್ರಶಾಂತ ಹಠ ತೊಟ್ರೆ ನನ್ನ ಕೈಯಿಂದಲೇ ನಿನ್ನ ಮಣ್ಣು.